ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಗಂಭೀರವಾದಂತಹ ವಿಚಾರ, ಆ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬಂಧುಗಳೇ, ಈಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಸ್ಲೀಪರ್ ಕೋಚ್ ಬಸ್ಗಳು ಅಂದ್ರೇನೆ ಜನ ಆತಂಕ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ಜನರ ಸೇಫ್ಟಿಗೆ ಈ ಬಸ್ಗಳು ಅಥವಾ ಬಸ್ನ ಮಾಲೀಕರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಆಗ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದೆಷ್ಟು ದುರಂತಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತೋ ಗೊತ್ತಿಲ್ಲ. ಬಂಧುಗಳೇ, ತುಂಬಾ ಜನ ಬೆಂಗಳೂರಿಂದನೋ ಅಥವಾ ಯಾವುದೋ ಸಿಟಿಯಿಂದ ತಮ್ಮ ಊರಿಗೆ ಹೋಗುವ ಸಂದರ್ಭದಲ್ಲಿ ತಮ್ಮ ಪ್ರೈವೇಟ್ ವೆಹಿಕಲ್ಸ್ಗಳು ಇದ್ರೂ ಕೂಡ ಆರಾಮಾಗಿ ರಾತ್ರಿ ನಿದ್ರೆ ಮಾಡ್ತಾ ಹೋಗಬಹುದು ಎನ್ನುವ ಕಾರಣಕ್ಕಾಗಿ, ಅಥವಾ ಆರಾಮಾಗಿ ಪ್ರಯಾಣ ಮಾಡಬಹುದು, ಡ್ರೈವಿಂಗ್ ಎಲ್ಲ ಮಾಡೋ ಸುಸ್ತು ಅಥವಾ ಇನ್ನೇನೋ ಕಷ್ಟ ಎನ್ನುವ ಕಾರಣಕ್ಕಾಗಿ ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಬೆಂಗಳೂರಿನ ಒಂದಷ್ಟು ಈ ಸ್ಲೀಪರ್ ಕೋಚ್ ಬಸ್ಗಳು ಬರುವಂತಹ ಪ್ರದೇಶ ಇದ್ದಾವಲ್ಲ, ಅಥವಾ ಬಸ್ ಸ್ಟಾಪ್ ಏನಿದ್ದಾವೆ, ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಜನ ಜಿಗಿ 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 ಅಂತ ಇರ್ತಾರೆ. ವೀಕೆಂಡ್ ಅಂತಲ್ಲ, ಪ್ರತಿ ದಿನವೂ ಕೂಡ ಜನ ಅಲ್ಲಿ ತುಂಬಿ ತುಳುಕ್ತಿರ್ತಾರೆ. ಸ್ಲೀಪರ್ ಕೋಚ್ ಬಸ್ಗಳಂತೂ ಲೆಕ್ಕಕ್ಕೆ ಇಲ್ಲ, ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತವೆ. ಈ ರೀತಿಯಾಗಿ ಬಹುತೇಕರು ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಆದರೆ ಸೇಫ್ಟಿಗೆ ಏನು ಕ್ರಮ ಇದೆ, ಅಥವಾ ಅವುಗಳನ್ನ ನಂಬಿ ಬಸ್ ಹತ್ತೋದು ಹೇಗೆ? ಈ ರೀತಿಯಾಗಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಯಾಕೆ ಈ ಪೀಠಿಕೆಯನ್ನು ಹಾಕ್ತಿದ್ದೀನಿ ಅಂದ್ರೆ, ಒಂದು ವೇಳೆ ತೆಲಂಗಾಣದ ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗದ ದುರಂತವನ್ನ ನಾವು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. 7 ಮಂದಿ ದುರಂತ ಅಂತ್ಯವನ್ನ ಕಂಡ್ರು. ಒಂದಷ್ಟು ಮಂದಿ ವಿದ್ಯಾರ್ಥಿಗಳು, ಹಾಗೆ IT ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು, ಎಷ್ಟೋ ಮಂದಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು, ಮದುವೆ ಎದುರು ನೋಡ್ತಾ ಇದ್ರು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಆ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು. ಒಂದು ಮಗುನು ಪ್ರಾಣ ಕಳ್ಕೊಂಡಿದ್ದ ನೆನಪು ನನಗೆ ಆ ಸಂದರ್ಭದಲ್ಲಿ. ಅದರ ಬೆನ್ನಲ್ಲೇ ಇದೀಗ ಶಿವಮೊಗ್ಗದಲ್ಲಿ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಸ್ಲೀಪರ್ ಕೋಚ್ ಬಸ್ ಒಂದು ದಗದಗನೆ ಹೊತ್ತಿ ಉರಿದು ಬಿಟ್ಟಿದೆ. ಹೇಳ್ತಾ ಹೋಗ್ತೀನಿ ಹೇಗೆ ಅಂತ ಹೇಳಿ. ಆ 36 ಜನ ಬಚಾವಾಗಿದ್ದಿದೆಯಲ್ಲ, ಒಂದ್ ರೀತಿಯಲ್ಲಿ ಪವಾಡ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಒಂದು ನಾನ್ AC ಸ್ಲೀಪರ್ ಕೋಚ್ ಬಸ್ ಇದು. ಮತ್ತೊಂದೇನಾಗಿದೆ ಅಂದ್ರೆ, ಡ್ರೈವರ್ ಹಾಗೆ ಕಂಡಕ್ಟರ್ ಸಮಯ ಪ್ರಜ್ಞೆಯಿಂದಾಗಿ ಅವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಅವರು ಕೂಡ ಸಜೀವ ದಹನ ಆಗುವಂತ ಪರಿಸ್ಥಿತಿ ಎದುರಾಗ್ತಿತ್ತು. ನಾವು ಮತ್ತೊಂದು ದುರಂತದ ಬಗ್ಗೆ ಮಾತನಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಿತ್ತು. ಅಷ್ಟು ಭೀಕರವಾದಂತ ಘಟನೆ ಇದು ಕೂಡ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇದು ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಏನು ಅಂತ ಹೇಳ್ತಾ ಹೋಗ್ತೀನಿ. ಇಂಥವು ಗಮನಿಸ್ಬೇಕು. ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತಾ ಇರೋದು. ಒಂದು ವೇಳೆ ಹೊಸನಗರದ ನಿಟ್ಟೂರಿನಿಂದ ಬೆಂಗಳೂರಿಗೆ ಹೊರಟಿದ್ದಂತ ಬಸ್ ಅದು. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತ ಆ ಬಸ್ನ ಹೆಸರು. ನಿನ್ನೆ ರಾತ್ರಿಯ ಸುಮಾರಿಗೆ ಹೊಸನಗರದ ನಿಟ್ಟೂರನ್ನ ಬಿಟ್ಟಿದೆ. ಅದಾದ ಬಳಿಕ ಬೆಳಗ್ಗೆ ಮುಂಚೆ ಅದು ಬೆಂಗಳೂರನ್ನ ತಲುಪಬೇಕಿತ್ತು. ಒಟ್ಟಾರೆಯಾಗಿ 36 ಮಂದಿ ಪ್ರಯಾಣಿಕರು ಆ ಬಸ್ನಲ್ಲಿ ಇದ್ರು. ಶಿವಮೊಗ್ಗದ ಒಂದು ಅರಣ್ಯ ಪ್ರದೇಶದ ಹತ್ರ ಬರುವ ಸಂದರ್ಭದಲ್ಲಿ, ಸೂಡೂರು ಎನ್ನುವಂತ ಪ್ರದೇಶ ಅಥವಾ ಅರಸಾಳು ಅಂತ ಹೇಳಿ ಕರಿತೀವಿ, ಸೂಡೂರಿಂದ ಅರಸಾಳಿಗೆ ಹೋಗಬೇಕು. ಅಂದ್ರೆ ಈ ಹೊಸನಗರ ಹಾಗೆ ರಿಪ್ಪನ್ಪೇಟೆ ಇದೆಯಲ್ಲ, ಅದರ ನಡುವೆ ಬರುವಂತಹ ಪ್ರದೇಶ ಅದು. ಅಲ್ಲಿ ಆ ಬಸ್ ಬರುವಂತಹ ಸಂದರ್ಭದಲ್ಲಿ ಆ ಬಸ್ನ ಡೀಸೆಲ್ ಟ್ಯಾಂಕರ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಬಿಟ್ಟಿದೆ. ಹೇಗೆ ಗಮನಕ್ಕೆ ಬಂತು ಅಂದ್ರೆ, ಒಂದೇನಾಗಿದೆ ಅಂದ್ರೆ, ರಾತ್ರಿ 10 ಗಂಟೆಯ ಸುಮಾರಿಗೆ ಬಹುತೇಕ ಪ್ರಯಾಣಿಕರು ಯಾರು ಕೂಡ ನಿದ್ರೆಯನ್ನ ಮಾಡಿರ್ಲಿಲ್ಲ. ಒಂದಷ್ಟು ಮಂದಿ ಫೋನ್ ನೋಡ್ತಾ ಕುತ್ಕೊಂಡಿದ್ರು, ಒಂದಷ್ಟು ಮಂದಿ ಮಾತಾಡ್ತಾ ಇದ್ರು. ಆರಾಮಾಗಿ ಒಟ್ಟಿನಲ್ಲಿ ಬಸ್ನ ಒಳಗಡೆ ಅವರೆಲ್ಲರೂ ಕೂಡ ಕುತ್ಕೊಂಡಿದ್ರು. ಪುಣ್ಯಕ್ಕೆ ಯಾರು ಕೂಡ ನಿದ್ರೆ ಮಾಡಿರ್ಲಿಲ್ಲ. ಬೆಂಕಿ ಹೊತ್ಕೊಳ್ತಾ ಇದ್ದ ಹಾಗೆ ಲೈಟ್ ಆಗಿ ಎಲ್ರಿಗೂ ಕೂಡ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಸಹಜವಾಗಿ ಒಂದು ಅನುಮಾನ ಬಂದಿದೆ, ಏನೋ ಆಗಿರಬಹುದು ಎನ್ನುವ ರೀತಿಯಲ್ಲಿ. ಅದೇ ರೀತಿಯಾಗಿ ಬಸ್ ಡ್ರೈವರ್ಗೂ ಕೂಡ ಸಣ್ಣದಾಗಿ ಡೌಟ್ ಬರೋಕೆ ಶುರುವಾಗಿದೆ, ಇನ್ನೇನೋ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ. ಹಾಗೆ ಹಿಂದ್ಗಡೆ ಬರ್ತಾ ಇದ್ದಂತ ಓರ್ವ ಕಾರ್ನ ಡ್ರೈವರ್ ಬಸ್ನ ಹಿಂಬದಿ ಅವ್ರು ಬರುವಂತ ಸಂದರ್ಭದಲ್ಲಿ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದನ್ನ ನೋಡಿದ್ದಾರೆ. ಅವರು ತಕ್ಷಣ ಬಸ್ನ ಮುಂದೆ ಹೋಗಿ ಡ್ರೈವರ್ ಗಮನಕ್ಕೆ ತಂದಿದ್ದಾರೆ. ಬೆಂಕಿ 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 ಅನ್ನೋ ರೀತಿಯಲ್ಲಿ ಜೋರಾಗಿ ಅವರು ಕಿರಿಚ್ಕೊಂಡಿದ್ದಾರೆ. ಅವರು ಕಿರಿಚ್ಕೊಂಡು ಡ್ರೈವರ್ ಗಮನಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬರುವಷ್ಟರಲ್ಲಿ ಒಂದು ಹಂತಕ್ಕೆ ಬಸ್ನ ತಳಭಾಗದಲ್ಲಿ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ. ನಿಧಾನಕ್ಕೆ ಬೆಂಕಿ ಮೇಲ್ಗಡೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಸ್ವಲ್ಪ ಲೇಟ್ ಆಗಿದ್ರು, ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ನಾವು ಊಹೆ ಮಾಡಿಕೊಳ್ಳದಂತ ಒಂದು ದುರಂತ ಸಂಭವಿಸಿ ಬಿಡ್ತಾ ಇತ್ತು. ಬೆಂಕಿ ಮೇಲ್ಗಡೆ ಹತ್ಕೊಳ್ಳೋಕೆ ಶುರುವಾಗ್ಬಿಟ್ಟಿದೆ. ತಕ್ಷಣ ಡ್ರೈವರ್ ಏನ್ ಮಾಡಿದ್ದಾರೆ ಅಂದ್ರೆ, ಜೋರ ಕಿರ್ಚ್ಕೊಂಡಿದ್ದಾರೆ. ಇಳಿರಿ ಇಳಿರಿ ಇಳಿರಿ, ತಪ್ಪಿಸ್ಕೊಳ್ಳಿ ಎನ್ನುವ ರೀತಿಯಲ್ಲಿ. ಆಗ ಪ್ರಯಾಣಿಕರ ಗಮನಕ್ಕೆ ಬಂದಿದ್ರು. ನೀವು ಅಪ್ಪಿತಪ್ಪಿ ಯೋಚನೆ ಮಾಡಿ, ಎಲ್ಲರೂ ನಿದ್ರೆ ಮಾಡ್ತಾ ಇದ್ರಿ, ಏನ್ ಕತೆ? ಮಧ್ಯರಾತ್ರಿ 12 ಗಂಟೆನೋ 1 ಗಂಟೆನೋ 2 ಗಂಟೆಯ ಸುಮಾರಿಗೆ ಆಗಿದ್ರೆ ಡ್ರೈವರ್ ಎಷ್ಟೇ ಕಿರಿಚ್ಕೊಂಡಿದ್ರು ಕೂಡ ಪ್ರಯಾಣಿಕರ ಗಮನಕ್ಕೆ ಬರ್ತಾ ಇರಲಿಲ್ಲ. ಎಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಒಂದಷ್ಟು ಜನ ತಪ್ಪಿಸ್ಕೊಳ್ತಾ ಇದ್ರು, ಒಂದಷ್ಟು ಜನ ಒಳಗಡೆ ಸಿಕ್ಕಾಕೊಂಡು ಸಜೀವ ದಹನ ಆಗಿಬಿಡ್ತಾ ಇದ್ರು. ಆದ್ರೆ ಇಲ್ಲೇನಾಗ್ಬಿಡ್ತು ಅಂದ್ರೆ, ಡ್ರೈವರ್ ಕಿರಿಚ್ತಾ ಇದ್ದ ಹಾಗೆ ಪ್ರಯಾಣಿಕರ ಎಚ್ಚರ ಇದ್ರು. ಎಲ್ಲರ ಗಮನಕ್ಕೂ ಕೂಡ ಬಂದಿದೆ. ತಕ್ಷಣ ಅವರು ತಪ್ಪಿಸ್ಕೊಳ್ಳೋಕೆ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇತ್ತ ಬಸ್ ಡ್ರೈವರ್ಗೆ ಏನಾಗ್ಬಿಡುತ್ತೆ, ಆ ಗಲಿಬಿಲಿಯಲ್ಲಿ ಅಥವಾ ಆ ಆತಂಕದಲ್ಲಿ ಅವರ ಕೈ ಎಲ್ಲವೂ ಕೂಡ ಶೇಕ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಬಸ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅವ್ರ ಬಸ್ ಕಂಟ್ರೋಲ್ ತಪ್ಪಿ ಬಿಡುತ್ತೆ. ಪಕ್ಕದಲ್ಲಿ ಇದ್ದಂತ ಮರಕ್ಕೆ ಹೋಗಿ ಬಸ್ ಡಿಕ್ಕಿ ಹೊಡೆದು ಬಸ್ ಪುಣ್ಯಕ್ಕೆ ನಿಂತ್ಕೊಂಡು ಬಿಡುತ್ತೆ. ಅವ್ರು ಅಷ್ಟೊತ್ತಿಗಾಗಲೇ ಬಸ್ಸನ್ನ ಸ್ಲೋ ಮಾಡಿದ್ರು. ಹೀಗಾಗಿ ಮರಕ್ಕೆ ಡಿಕ್ಕಿ ಹೊಡೆದ್ರು ಕೂಡ ಹೆಚ್ಚಿನ ಸಮಸ್ಯೆ ಆಗಲಿಲ್ಲ, ಬಸ್ ನಿಂತ್ಕೊಂಡು ಬಿಡುತ್ತೆ.
ತಕ್ಷಣವೇ ಡ್ರೈವರ್ ಕೆಳಗಡೆ ಇಳಿದಿದ್ದಾರೆ, ಕಂಡಕ್ಟರ್ ಕೂಡ ಕೆಳಗಡೆ ಇಳಿದಿದ್ದಾರೆ. ಹಿಂದ್ಗಡೆ ಎಮರ್ಜೆನ್ಸಿ ಡೋರ್ ಏನಿತ್ತು ಆ ಎಮರ್ಜೆನ್ಸಿ ಡೋರ್ ಅನ್ನ ಅವರು ಓಪನ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಹಿಂದ್ಗಡೆ ಇದ್ದಂತ ಒಂದಷ್ಟು ಪ್ರಯಾಣಿಕರು ಎಮರ್ಜೆನ್ಸಿ ಡೋರ್ ನಲ್ಲಿ ತಕ್ಷಣವೇ ಇಳಿದಿದ್ದಾರೆ. ಮುಂದ್ಗಡೆ ಇದ್ದಂತ ಪ್ರಯಾಣಿಕರು ಲಾಕ್ ಆಗಿಬಿಟ್ಟಿದ್ದಾರೆ, ಯಾಕಂದ್ರೆ ಎದುರುಗಡೆ ಡೋರ್ ಲಾಕ್ ಆಗಿಬಿಟ್ಟಿತ್ತು. ತಕ್ಷಣವೇ ಅಲ್ಲಿದ್ದಂತ ಕಂಡಕ್ಟರ್ ಕೂಡ ಎದುರುಗಡೆ ಡೋರ್ ಬಂದು ಲಾಕ್ ಓಪನ್ ಮಾಡಿಬಿಡ್ತಾರೆ ಡೋರ್ದು. ಅಲ್ಲೊಂದಷ್ಟು ಜನ ಇಳ್ಕೊಂಡ್ ಬಿಡ್ತಾರೆ. ಪುಣ್ಯಕ್ಕೆ ಇದು ನಾನ್ AC ಬಸ್, ನಾನ್ AC ಸ್ಲೀಪರ್ ಬಸ್. ಹೀಗಾಗಿ ಕಿಟಕಿಯ ಗಾಜುಗಳನ್ನ ಪುಡಿ ಮಾಡೋದು ಕಷ್ಟ ಆಗ್ಲಿಲ್ಲ, ಅಥವಾ ಕಿಟಕಿಗಳನ್ನ ಓಪನ್ ಮಾಡೋದು ಕಷ್ಟ ಆಗ್ಲಿಲ್ಲ. ಗಾಜುಗಳನ್ನು ಪುಡಿ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಬಿಡಿ. ಅಂದ್ರೆ ಕಿಟಕಿಗಳೆಲ್ಲವೂ ಕೂಡ ಓಪನ್ ಮಾಡುವಂತ ಸ್ಥಿತಿಯಲ್ಲಿತ್ತು, ಅಗಲವಾದಂತ ಕಿಟಕಿ. ಹೀಗಾಗಿ ಒಂದಷ್ಟು ಮಂದಿ ಆ ಕಿಟಕಿಯನ್ನ ಓಪನ್ ಮಾಡಿ ಅಲ್ಲಿಂದಲೇ ಜಂಪ್ ಮಾಡಿ ಕೆಳಗಡೆ ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹೀಗಾಗಿ ಹಿಂದ್ಗಡೆ ಇದ್ದಂಥವರಿಗೆ ಹೆಚ್ಚಿನ ಸಮಸ್ಯೆ ಆಗಿಲ್ಲ, ಗಾಯ ಏನೂ ಆಗಿಲ್ಲ. ಆದ್ರೆ ಮುಂದ್ಗಡೆ ಇದ್ದಂತ 10 ರಿಂದ 14 ಮಂದಿಗೆ ಸುಟ್ಟ ಗಾಯಗಳಾಗಿವೆ. ಆದ್ರೆ ಯಾರ ಸ್ಥಿತಿಯೂ ಕೂಡ ಗಂಭೀರ ಎನ್ನುವ ರೀತಿಯಲ್ಲಿ ಇಲ್ಲ. ಇದು ಈ ರೀತಿಯಾಗಿ ಎಲ್ಲರೂ ಕೂಡ ತಪ್ಪಿಸ್ಕೊಂಡ್ರು. ಅಂದ್ರೆ ಒಂದು ಡ್ರೈವರ್ನ ಸಮಯ ಪ್ರಜ್ಞೆ, ಸಹಜವಾಗಿ ಆತಂಕ ಆಗ್ಬಿಡುತ್ತೆ ರೀ. ಬಸ್ಸಲ್ಲಿ ಬೆಂಕಿ ಅಂದ ತಕ್ಷಣ ಯಾರಿಗಾದ್ರೂ ಕೈ ಶೇಕ್ ಆಗಿ ಶುರು ಆಗ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಅವ್ರು ತಕ್ಷಣ ಬಸ್ಸನ್ನು ಹೇಗೋ ಕಷ್ಟಪಟ್ಟು ಕಂಟ್ರೋಲಿಗೆ ತೆಗೆದುಕೊಂಡ್ರು, ಮರಕ್ಕೆ ಡಿಕ್ಕಿ ಹೊಡೆದ್ರು, ಇನ್ನೊಂದೇನೋ ಮಾಡಿದ್ರು, ಬಸ್ಸನ್ನು ಅವರು ಸ್ಟಾಪ್ ಮಾಡಿದ್ರು. ತಕ್ಷಣವೇ ಕೆಳಗಡೆ ಇಳಿದು ಬಂದು ಆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದು, ಎದುರುಗಡೆ ಡೋರ್ ಓಪನ್ ಮಾಡೋದು, ಕಿಟಕಿಗಳನ್ನು ಓಪನ್ ಮಾಡೋದು, ಪ್ರಯಾಣಿಕರು ತಪ್ಪಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಎಲ್ಲವೂ ಕೂಡ ಮಾಡಿದ್ರು. ಡ್ರೈವರ್ಗೂ ಪೆಟ್ಟಾಗಿದೆ, ಕಂಡಕ್ಟರ್ಗೂ ಪೆಟ್ಟಾಗಿದೆ. ಮುಂಭಾಗದಲ್ಲಿ ಇದ್ದಂತ ಕಾರಣಕ್ಕೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ. ಆದ್ರೂ ಅದರ ನಡುವೆಯೂ ಕೂಡ ಪ್ರಯಾಣಿಕರ ಪ್ರಾಣವನ್ನ ಉಳಿಸುವಂತ ಕೆಲಸವನ್ನ ಅವ್ರು ತಕ್ಷಣಕ್ಕೆ ಮಾಡಿದ್ರು. ಜೊತೆಗೆ ಅಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಅರಣ್ಯ ಪ್ರದೇಶ. ಆಂಬ್ಯುಲೆನ್ಸಿಗೆ ಕಾಲ್ ಮಾಡೋದಾಗ್ಲಿ, ಫೈರ್ ಇಂಜಿನಿಗೆ ಕಾಲ್ ಮಾಡೋದಾಗ್ಲಿ, ಅಥವಾ ಯಾರ ಗಮನಕ್ಕೆ ತರೋದಾಗ್ಲಿ, ಅಲ್ಲೂ ಕೂಡ ಒದ್ದಾಡಿಬಿಟ್ಟಿದ್ದಾರೆ. ಹಾಗೆ ಹೇಗೋ ಮಾಡಿ ಒಂದಷ್ಟು ಜನರು ಗಮನಕ್ಕೆ ತಂದಿದ್ದಾರೆ. ಅದಾದ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದಿದ್ದಾರೆ, ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಷ್ಟರ ಒಳಗಾಗಿ ಇಡೀ ಬಸ್ಸು ಸುಟ್ಟು ಕರಕಲಾಗಿದೆ. ಕೈಗೆ ಎಷ್ಟು ಸಿಕ್ತು ಅಷ್ಟು ಮಾತ್ರ ಅವರ ವಸ್ತು, ಉಳಿದಿದ್ದೆಲ್ಲವೂ ಕೂಡ ಗೋವಿಂದ. ಲಗೇಜ್ ಎಲ್ಲ ಡಮಾರ್. ಒಂದಷ್ಟು ಜನರದೇನೋ ಲ್ಯಾಪ್ಟಾಪ್ ಇತ್ತಂತೆ, ಅದೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಬಟ್ಟೆ ಬರೆ, ಇನ್ನು ಯಾವ್ದಾವ್ದೋ ವಸ್ತುಗಳನ್ನ ಪಾಪ ಬೆಂಗಳೂರಿಗೆ ಅಂತ ತಗೊಂಡು ಬರ್ತಾ ಇದ್ರು. ಲಾಂಗ್ ವೀಕೆಂಡ್ ಅನ್ನ ಮುಗಿಸ್ಕೊಂಡು ಮನೇಲಿ ಕೊಟ್ಟಂತ ಒಂದಷ್ಟು ವಸ್ತುಗಳು, ಅವರ ಐಟಮ್ಗಳು ಎಲ್ಲ ತಗೊಂಡು ಬರ್ತಾ ಇದ್ರು. ಒಂದಷ್ಟು ಜನರ ಮೊಬೈಲ್ ಫೋನ್ ಸುಟ್ಟು ಹೋಗ್ಬಿಟ್ಟಿದೆ. ಒಂದಷ್ಟು ಮಂದಿಗೆ ಮಾತ್ರ ಅವರ ಮೊಬೈಲ್ ಫೋನ್ ಅನ್ನ ಎತ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ತಕ್ಷಣ ಕೈಯಲ್ಲಿ ಏನ್ ಸಿಕ್ತು ಅದನ್ನ ಎತ್ಕೊಂಡು ಹೊರಗಡೆ ಬಂದಿದ್ದಾರೆ. ಉಳಿದಿದ್ದೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಅದಕ್ಕೆ ಪರಿಹಾರ ಕೊಡುವಂಥವ್ರು ಯಾರು? ಅವ್ರೇನ್ ಟ್ರಾವೆಲ್ಸ್ ಕಂಪನಿ ಹತ್ರ ಕೇಳಬೇಕಾ ಅಥವಾ ಇನ್ ಯಾರ ಹತ್ರ ಕೇಳಬೇಕು ಗೊತ್ತಿಲ್ಲ. ಈ ರೀತಿಯಾಗಿ ಲಗೇಜ್ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಬಿಡಿ, ಪ್ರಾಣ ಉಳಿತಲ್ಲ ಅನ್ನೋದೇ ಎಲ್ರಿಗೂ ಒಂದು ನೆಮ್ಮದಿ ವಿಚಾರ. ಈಗ ಯಾರು ಅಲ್ಲಿ ನಮ್ ಲಗೇಜ್ ಹೋಯ್ತು, ಲಗೇಜ್ ಸುಟ್ಟು ಹೋಗ್ಬಿಡ್ತು ಅಂತ ಯಾರು ದೂಷಿಸ್ತಾ ಇಲ್ಲ. ಒಂದಷ್ಟು ಜನ ಕ್ಯಾಶ್ ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ, ಪರ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಕೊಂಡಿದ್ದಾರೆ. ಆದ್ರೆ ಅವ್ರೆಲ್ರಿಗೂ ನೆಮ್ಮದಿ ಅಂದ್ರೆ ಲಗೇಜ್ ಹೋದ್ರು ಹೋಗ್ಲಿ, ಡಾಕ್ಯುಮೆಂಟ್ಸ್ ಹೋದ್ರು ಹೋಗ್ಲಿ, ನಮ್ಮ ಜೀವ ಉಳಿತಲ್ಲ ಅಂತೇಳಿ ಅಷ್ಟು ಅವರು ನೆಮ್ಮದಿಯಾಗಿದ್ದಾರೆ. ಇದು ಶಿವಮೊಗ್ಗದಲ್ಲಿ ನಡೆದಿರುವಂತ ಬಸ್ಸು ದುರಂತ. ಹೀಗಾಗ್ತಾ ಹೋಗ್ಬಿಟ್ರೆ ಹೇಗೆ ಜನ ಹೇಗೆ ಧೈರ್ಯದಿಂದ ಸ್ಲೀಪರ್ ಕೋಚ್ ಬಸ್ ಹತ್ತೋದು? ನಾನು ಮೊನ್ನೆ ತಾನೇ ಹೊಸಪೇಟೆಗೆ ಹೋಗಿದ್ದೆ. ಈ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೌಸಿಯಾ ಖಾನ್ ಅಂತ ಅವ್ರು ಇಂಟರ್ವ್ಯೂ ಮಾಡಕ್ ಹೋಗಿದ್ದೆ. ಆಗ್ಲೂ ನನಗೆ ಬಸ್ ಹತ್ತಿ ಒಳಗಡೆ ಕುತ್ಕೊಂಡಾಗ ರಾತ್ರಿ ಪೂರ್ತಿ ಅದೇ ಯೋಚನೆ. ನಾನು ರಾತ್ರಿ ಪೂರ್ತಿ ನಿದ್ರೆನೇ ಮಾಡಿಲ್ಲ, ಅದೇ ತಲೆಯಲ್ಲಿ ಬರ್ತಾ ಇತ್ತು. ಇನ್ನೇನಾಗ್ಬಿಟ್ರೆ ಏನ್ ಕತೆ ಅಂತ. ಅಂದ್ರೆ ನನಗೊಬ್ನಿಗಂತಲ್ಲ, ಸಾಕಷ್ಟು ಜನರಿಗೆ ಹೀಗೆ ಅನ್ಸೋದಿಕ್ ಶುರು ಆಗ್ಬಿಡುತ್ತೆ. ಈಗ ಒಂದ್ ಇನ್ಸಿಡೆಂಟ್ ಏನೋ ಆಯ್ತು, ಏನೋ ಆಗೋಯ್ತು ಬಿಡು ಅನ್ಬೋದು. ಮತ್ತೆ 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 ಇಂಥ ಇನ್ಸಿಡೆಂಟ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಜನರಿಗೆ ಆತಂಕ ಆಗದೆ ಇನ್ನೇನು? ಇದಕ್ಕೊಂದು ಪರಿಹಾರ ಬೇಕು. ಒಂದು, ಈ ಗುಜರಿಗೆ ಹೋಗುವಂತ ಬಸ್ಗಳನ್ನು ಕೂಡ ಓಡಿಸ್ತಾ ಇದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಪತ್ತೆ ಹಚ್ಚಿ ಮಾಲೀಕರು ಯಾರೋ ಅವ್ರಿಗೆ ಸರಿಯಾದ ರೀತಿಯಲ್ಲಿ ದಂಡ ವಿಧಿಸುವಂತ ಕೆಲಸವನ್ನ ಮಾಡಬೇಕು. ಮತ್ತೊಂದು, ಯಾಕೆ ಈ ರೀತಿ ದಿಢೀರ್ ಅಂತೇಳಿ ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಡೀಸೆಲ್ ಟ್ಯಾಂಕರ್ನಲ್ಲಿ? ಅದಕ್ಕೆ ಕಾರಣ ಏನು? ಇಂಜಿನ್ ಸಮಸ್ಯೆನ ಏನು, ಅಥವಾ ಬಸ್ಗಳನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇಲ್ವಾ? ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಜನರ ಸೇಫ್ಟಿ ಮುಖ್ಯ ಇಲ್ಲಿ. ಬರೀ ಅವರೇನೋ ದುಡ್ಡು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ, ಜನರ ಸೇಫ್ಟಿ ಮುಖ್ಯ. ಹೀಗಾಗಿ ಸರ್ಕಾರ ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಪ್ರತಿ ಟ್ರಾವೆಲ್ಸ್ ಕಂಪನಿಗಳಿಗೂ ಕೂಡ ಸ್ಪಷ್ಟವಾದಂತ ಸೂಚನೆಯನ್ನು ಕೊಡಬೇಕು. ನಿಮ್ಮ ಬಸ್ ಅನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ, ಗುಜರಿಗೆ ಹೋಗುವಂತ ಬಸ್ಗಳನ್ನ ರಸ್ತೆಗೆ ಇಳಿಸೋದಿಕ್ಕೆ ಹೋಗಬೇಡಿ, ಜನರ ಸುರಕ್ಷತೆಗೆ ಪ್ರಮುಖ ಆದ್ಯತೆಯನ್ನ ತೆಗೆದುಕೊಳ್ಳಿ ಅಂತ. ಈ ಘಟನೆ ಆದಾಗ 2 ದಿನ ಚಿತ್ರದುರ್ಗದಾಯ್ತು, 2 ದಿನ ಬಸ್ಗಳ ಮೇಲೆ ರೇಡ್ ಅಂತೆ, ಬಸ್ಗಳ ಪರಿಶೀಲನೆ ಅಂತೆ, ಆಮೇಲೆ ಏನೂ ಇಲ್ಲ, ಆಮೇಲೆ ಎಲ್ಲರೂ ತಣ್ಣಗಾಗ್ಬಿಟ್ರು. ಹೀಗಾಗಿ ಬರೀ 1-2 ದಿನಕ್ಕೆ ಸೀಮಿತ ಆಗೋದಲ್ಲ, ಇದಕ್ಕೆ ಸಂಬಂಧಪಟ್ಟ ಗಮನ ಹರಿಸಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ದುರಂತಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕಾಗತ್ತೆ. ಒಟ್ಟಾರೆ ಬಂಧುಗಳೇ, ನೀವೇನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.